ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತು ಬಹಳ ಮುಖ್ಯವಾದ ವಿಷಯವೊಂದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಅದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು. ಉತ್ತರ ಪ್ರದೇಶದ ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡ ಒಂದು ತೀರ್ಮಾನ ಏನಿದೆ ಅದರ ಬಗ್ಗೆ ನಾನು ತಮ್ಮ ಜೊತೆ ಮಾತಾಡ್ತಿದ್ದೀನಿ. ಅದು ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಕಾನೂನು. ಅದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಒಂದು ಕನಸಿನ ಯೋಜನೆ ಅಂತ. ಸೊ ಈ ಯೋಜನೆಯ ಪ್ರಕಾರ ಯಾರಿಗೆ 2 ಮಕ್ಕಳಕ್ಕಿಂತ ಹೆಚ್ಚು ಮಕ್ಕಳಿರ್ತಾರೋ ಅವರಿಗೆ ಕೆಲವೊಂದು ಸೌಲಭ್ಯಗಳನ್ನು ಕಡಿತಗೊಳಿಸುವ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅದರಲ್ಲಿ ನಿಮಗೆ ಸರ್ಕಾರಿ ನೌಕರಿಯಿಂದ ಹಿಡಿದು ಹಲವು ಅಂಶಗಳು ಬರ್ತವೆ. ಈ ಒಂದು ಯೋಜನೆ ಮಾಡಿದಾಗ BJPಯ ಕಾರ್ಯಕರ್ತರು ಸಂತಸಪಟ್ಟರು. ಆದರೆ ಈ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಮಾತ್ರ ಒಂದು ವಿಭಿನ್ನವಾದ ಹೇಳಿಕೆಯನ್ನು ನೀಡಿತು ಅಂತ ಬಹಳ ಮುಖ್ಯ. ಇಂಥ ಒಂದು ಕಾನೂನನ್ನು ತರೋದಕ್ಕೆ ಯಾಕೆ ಯೋಗಿ ಆದಿತ್ಯನಾಥ್ ಕೈ ಹಾಕಿದ್ರು ಅಂತ ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಅವರ ಒಟ್ಟಾರೆ ಮನಸ್ಥಿತಿ ಏನಿದೆ ಅದನ್ನು ಇದು ಪ್ರತಿಬಿಂಬಿಸುತ್ತೆ. ಹಾಗೆಯೇ ಅವರು ಯಾರನ್ನು ಟಾರ್ಗೆಟ್ ಮಾಡಬೇಕು ಅಂತ ಅಂದುಕೊಂಡಿದ್ರೋ ಅವರು ಮಾತ್ರ ಟಾರ್ಗೆಟ್ ಆಗಲ್ಲ. ಅದಕ್ಕೆ ಅಂಕಿಅಂಶಗಳು ಹೇಳ್ತೇವೆ, ಅದನ್ನು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಭಾಳ ಸ್ಪಷ್ಟವಾಗಿ BJP RSS ಏನು ಎಜೆಂಡಾ ಇದೆ ಅವರ ಎಲ್ಲ ಟಾರ್ಗೆಟ್ ಈ ದೇಶದ ಅಲ್ಪಸಂಖ್ಯಾತರು. ಅವರ ನಂಬಿಕೆ ಏನು ಅಂತ ಅಂದರೆ ನಾವು ಈ ಕಾನೂನನ್ನು ತರುವ ಮೂಲಕ ಮುಸ್ಲಿಂ ಜನಸಂಖ್ಯೆಯನ್ನು ಕಡಿಮೆ ಮಾಡಿಬಿಡ್ತೀವಿ. ಇದು ಹುಚ್ಚುತನ, ಮೂರ್ಖತನದ ಪರಮಾವಧಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಯಾಕೆಂದರೆ ಅವರು ಈ ರೀತಿಯ ಟಾರ್ಗೆಟ್ ಮಾಡುವ ಸಂದರ್ಭದಲ್ಲಿ ಸಂಘ ಪರಿವಾರ ಇನ್ನೊಂದು ಮಾತನ್ನು ಹೇಳ್ತಾ ಬಂತು. ತಾವು ಗಮನಿಸಿರಬೇಕು, ಹಿಂದೂಗಳು ಅತಿ ಹೆಚ್ಚು ಮಕ್ಕಳನ್ನು ಮಾಡಬೇಕು, ಹಿಂದೂಗಳ ಮಕ್ಕಳ ಮನೆಯಲ್ಲಿ 4-5 ಮಕ್ಕಳಿರಬೇಕು, ಇಂಥ ಪ್ರಚಾರ ನಡೆಸ್ತಾ ಇದ್ದರು. ಯಾಕಂದರೆ ಹಿಂದೂಗಳ ಜನಸಂಖ್ಯೆ ಹೆಚ್ಚಾಗಬೇಕು ಅಂತ. ಆದರೆ ಒಟ್ಟಾರೆ ಭಾರತದ ಜನಸಂಖ್ಯೆ ಇದೆಯಲ್ಲ, ಆ ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪ್ರಮಾಣ 11-14% ಇದೆ ಅನ್ನೋದು. ಅಂದರೆ ನೀವು ಒಟ್ಟಾರೆ 85% ಜನ ಇದ್ದಾರೆ ಏನು ಈ ದೇಶದಲ್ಲಿ, ಅವರು ಹಿಂದೂಗಳಾಗಿದ್ದಾರೆ. ಹಾಗಿದ್ದರೆ ಅತಿ ಹೆಚ್ಚು ಮಕ್ಕಳು ಇರುವವರು ಮುಸ್ಲಿಮರು ಮಾತ್ರನಾ? ಹಿಂದೂಗಳಿಗೆ ಮಕ್ಕಳಿರಲ್ವಾ? ಹಿಂದೂಗಳು ಕೇವಲ 2 ಮಕ್ಕಳಿಗೆ ಸೀಮಿತ ಆಗಿದ್ದಾರೆ. ಇದು ಅಂಕಿಅಂಶಗಳು ವಿಭಿನ್ನವಾಗಿ ಇದನ್ನು ಹೇಳ್ತಾ ಹೋಗ್ತವೆ. ಅದಕ್ಕೆ ಭಾಳ ಸ್ಪಷ್ಟವಾಗಿ ನಾವು ಒಂದು ರಾಜ್ಯವಾರು ಅದನ್ನು ತೆಗೆದುಕೋಬಹುದು. ಈ ದೇಶದಲ್ಲಿ ಅತಿ ಹಿಂದುಳಿದ ರಾಜ್ಯಗಳು ಅಂತಂದರೆ ಎಲ್ಲ ದೃಷ್ಟಿಯಿಂದ, ನೀವು ಸಾಮಾಜಿಕ ಸೂಚ್ಯಂಕದಿಂದ ಹಿಡಿದು ಬಡತನದ ಸೂಚ್ಯಂಕದಿಂದ ಹಿಡಿದು ಉಳಿದೆಲ್ಲ ತೆಗೆದುಕೊಂಡ್ರೆ ಅತಿ ಹೆಚ್ಚು ಬಡತನದಲ್ಲಿರುವ ರಾಜ್ಯಗಳು ಯಾವುವು ಅಂತಂದರೆ ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ. ಈ ರಾಜ್ಯಗಳು ಹೆಚ್ಚು ಬಡವರನ್ನು ಹೊಂದಿರುವ ರಾಜ್ಯಗಳು. ಅಲ್ಲಿ ಡೆವಲಪ್ಮೆಂಟ್ ಅನ್ನೋದು ಆಗೇ ಇಲ್ಲ. UPಯಲ್ಲಿ ಅಭಿವೃದ್ಧಿ ಅನ್ನೋದೇ ಇಲ್ಲ. ಆ ಕಾರಣಕ್ಕೆ ಮಂದಿರ ಅನ್ನೋದು ಇಶ್ಯೂ ಆಗುತ್ತೆ. ಎಲ್ಲಿ ಸುಶಿಕ್ಷಿತರಿದ್ದಾರೆ ಅಲ್ಲಿ ಇಂಥ ಇಶ್ಯೂಗಳು ಬರಲ್ಲ. ಸೊ ಅಲ್ಲಿ ಸುಶಿಕ್ಷಿತರ ಸಂಖ್ಯೆ ಕಡಿಮೆ ಇದೆ ಅನ್ನೋದು ಒಂದು. ಸೊ ಇದನ್ನು ತೆಗೆದುಕೊಂಡು ನಾವು ಗಮನಿಸ್ಬೋದು ಅಲ್ಲಿ. ಹಾಗಿದ್ದರೆ ಒಟ್ಟಾರೆ ಜನಸಂಖ್ಯೆಯ ಪ್ರಮಾಣ, ಬರ್ತ್ ರೇಟ್ ಇದೆಯಲ್ಲ, ಒಂದು ಮಹಿಳೆ ಸರಾಸರಿ ಎಷ್ಟು ಮಗುವನ್ನು ಹೆರ್ತಾಳೆ ಈ ದೇಶದಲ್ಲಿ ಅನ್ನೋದು. ನೀವು 1981ರ ನೀವು ಒಂದು ಜನಗಣತಿ ಆ ಸಂದರ್ಭದಲ್ಲಿ ತೆಗೆದುಕೊಂಡ್ರೆ ಆಗ ಭಾರತದಲ್ಲಿ ಒಬ್ಬ ಮಹಿಳೆ ಸುಮಾರು 4 ಮಕ್ಕಳನ್ನು ಹೆರ್ತಾ ಇದ್ಲು. ಸೊ ಅದು ಇವಾಗ 2021 ಹೊತ್ತಿಗೆ ಅದು 1.89ರಷ್ಟು ಬಂದು ನಿಂತಿದೆ. 1.7, 1.6 ಅಂದರೆ ಸರಾಸರಿಯಾಗಿ ಭಾರತದಲ್ಲಿ ಒಂದು ಮಹಿಳೆ ಗರಿಷ್ಠ ಅಂದರೆ 2 ಮಕ್ಕಳನ್ನು ಮಾತ್ರ ಹೆರ್ತಾಳೆ. ಆ ದೃಷ್ಟಿಯಿಂದ ವಿಶ್ವದ ಹಲವಾರು ಸಂಸ್ಥೆಗಳು ಭಾರತವನ್ನು ಶ್ಲಾಘಿಸಿವೆ. ಜನಸಂಖ್ಯೆಯನ್ನು ನಿಯಂತ್ರಿಸುವುದರಲ್ಲಿ ಭಾರತ ಯಶಸ್ವಿಯಾಗಿದೆ ಅಂತ. ಚೀನಾ ಅಂತ ಕಮ್ಯುನಿಸ್ಟ್ ರಾಷ್ಟ್ರ ಬೇರೆ ಬೇರೆ ಏನೇನೋ ಆಟಗಳನ್ನು ಆಡಿತ್ತು. ಆದರೆ ಭಾರತ, ಜನತಾಂತ್ರಿಕವಾದ ಈ ಭಾರತ ಜನಸಂಖ್ಯೆಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದೆ ಅಂಥೇಳಿ ವಿಶ್ವದ ಹಲವು ಸಂಸ್ಥೆಗಳು ಭಾರತವನ್ನು ಶ್ಲಾಘಿಸಿವೆ. ಆ ಶ್ಲಾಘನೆ ನಮಗೆ ಬರಲೇಬೇಕು, ಯಾವುದೇ ಒತ್ತಡಗಳನ್ನು ಹೇರದೆ. ದಿಸ್ ಅ ಫಸ್ಟ್ ಹೌಸ್. ಹಾಗಿದ್ದರೆ ಈ ಯೋಗಿ ಕಂಪ್ನಿ ಇದೆಯಲ್ಲ, ಈ ನಾಟಕದ ಕಂಪ್ನಿ
ಇವರು ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತೀವಿ ಅನ್ನೋ ಉದ್ದೇಶದಿಂದನೇ ಈ ಕಾನೂನು ಮಾಡಿದ್ದಾರೆ ಅಂತ ನನಗೆ ಅನುಮಾನ ಇಲ್ಲ. ಕಾನೂನು ಮಾಡೋದು ಕೊಟ್ಟಿದ್ದಾರೆ, ಈ ಮೂಲಕ ಮುಸ್ಲಿಂ ಜನಸಂಖ್ಯೆಯನ್ನು ನಾವು ಕಡಿಮೆ ಮಾಡಿಬಿಡ್ತೀವಿ ಅಂತ. ಅದ್ರ ಮಜಾ ಗೊತ್ತಾ? ಅಂಕಿಅಂಶಗಳೇನು ಹೇಳ್ತವೆ ಗೊತ್ತಾ? ಭಾರತದಲ್ಲಿ ಅತಿ ಹೆಚ್ಚು ಮುಸ್ಲಿಮರಿರುವ 2 ರಾಜ್ಯಗಳು ಅಂದರೆ ಒಂದು ವೆಸ್ಟ್ ಬೆಂಗಾಲ್, ಇನ್ನೊಂದು ಆಸ್ಸಾಂ. ಅದು ಸುಮಾರು 30% ಹೆಚ್ಚು ಮುಸ್ಲಿಮರು ಈ 2 ರಾಜ್ಯಗಳಿದ್ದಾರೆ. ಹಾಗಿದ್ದರೆ ಮುಸ್ಲಿಮರು ಅತಿ ಹೆಚ್ಚು ಮಕ್ಕಳನ್ನು ಪಡಿತಾರೆ ಅಂತಿದ್ದರೆ ಈ 2 ರಾಜ್ಯಗಳಲ್ಲಿ ಮಹಿಳೆಯರು ಮಕ್ಕಳನ್ನು ಪಡೆಯುವ ಪ್ರಮಾಣ ಎಷ್ಟಿರಬೇಕಿತ್ತು ಗೊತ್ತಾ ನಿಮಗೆ? ಸೊ ಈ 2 ರಾಜ್ಯಗಳಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರಾಗಿರುವ ಈ 2 ರಾಜ್ಯಗಳು, ಅದರ ಜೊತೆಗೆ ಮುಸ್ಲಿಮರು 80ಕ್ಕಿಂತ ಜಾಸ್ತಿ ಇರುವ ಜಮ್ಮು ಆ್ಯಂಡ್ ಕಾಶ್ಮೀರ ಈಗ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಈ 3 ನಾವು ರಾಜ್ಯಗಳನ್ನ ಇಟ್ಕೊಂಡು ಅಂಕಿಅಂಶಗಳನ್ನು ಗಮನಿಸಿದರೆ ಯೋಗಿ ಆದಿತ್ಯನಾಥ್ ಮತ್ತು ಅವ್ರ ಅಡ್ವೈಸರ್ಸು BJP ಎಷ್ಟು ಮೂರ್ಖರು ಅನ್ನೋದು ಗೊತ್ತಾಗುತ್ತೆ. ಯಾಕೆ ಗೊತ್ತಾ? ಈ 3 ರಾಜ್ಯಗಳಲ್ಲಿ ಒಟ್ಟಾರೆ ಒಬ್ಬ ಮಹಿಳೆ ಮಕ್ಕಳನ್ನು ಪಡೆಯುವ ಪ್ರಮಾಣ 1980ರಲ್ಲಿ 4.5ರಷ್ಟು ಇತ್ತು. ಅಂದರೆ 1981ರಲ್ಲಿ ಈ ರಾಜ್ಯಗಳ ಮಹಿಳೆಯರು ಒಬ್ಬರು ಸುಮಾರು 4 ಮಕ್ಕಳನ್ನು ಪಡೀತಿದ್ರು ಅಂತ. ಈಗಿನ ಲೇಟೆಸ್ಟ್ ಅಂಕಿಅಂಶಗಳ ಪ್ರಕಾರ ಈ ರಾಜ್ಯಗಳಲ್ಲಿ ಮಹಿಳೆಯರು ಪಡೆಯುವ ಮಕ್ಕಳ ಪ್ರಮಾಣ 1.4 to 1.6 ಇದೆ. 2 ಕೂಡ ಇಲ್ಲ. ರಾಷ್ಟ್ರೀಯ ಏನು ಸರಾಸರಿ ಇದೆಯಲ್ಲ, ರಾಷ್ಟ್ರೀಯ ಸರಾಸರಿಗಿಂತ ಈ ರಾಜ್ಯದ ಸರಾಸರಿ ಕಡಿಮೆ ಇದೆ. ಮುಸ್ಲಿಮರು ಅತಿ ಹೆಚ್ಚು ಇದ್ದರೂ ಕೂಡ ಅಲ್ಲಿ ಒಬ್ಬ ಮಹಿಳೆ ಪಡೆಯುವ ಮಕ್ಕಳ ಪ್ರಮಾಣ 1.4ರಿಂದ 1.6 ಇದೆ. ದಟ್ ಮೀನ್ಸ್ ಇವರು ಯಾರು ಟಾರ್ಗೆಟ್ ಮಾಡಬೇಕು ಅಂತ ಹೊರಟಿದ್ದಾರಲ್ಲ ಅವರು ಟಾರ್ಗೆಟ್ ಆಗಲ್ಲ. ಯಾಕೆಂದರೆ ಮುಸ್ಲಿಮರು ಈಗಾಗಲೇ ತಮಗೆ ಎಷ್ಟು ಮಕ್ಕಳು ಬೇಕು ಅನ್ನುವುದು ಅವ್ರಿಗೆ ಗೊತ್ತಿದೆ, ಅಷ್ಟೇ ಮಕ್ಕಳನ್ನು ಪಡಿತಿದ್ದಾರೆ. ಅದು ರಾಷ್ಟ್ರೀಯ ನ್ಯಾಷನಲ್ ಎವರೇಜ್ಗಿಂತ ಸರಾಸರಿಗಿಂತ ಕಡಿಮೆ ಇದೆ ಅನ್ನೋದು. ಇದು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರಿಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಪಾಪ ಅವರು ಯೋಗಿ ಅಲ್ವಾ, ಯೋಗಿಗಳಿಗೆಲ್ಲ ಇಂಥದ್ದೆಲ್ಲ ಗೊತ್ತಾಗಲ್ಲ, ಅದು ಭೋಗಿಗಳಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಯೋಗಿಯವ್ರಿಗೆ ಗೊತ್ತಿಲ್ಲದೆ ಟಾರ್ಗೆಟ್ ಮಾಡೋಕ್ಕೆ ಹೊರಟ್ರ. ಹಾಗಿದ್ರೆ ಯಾರು ಟಾರ್ಗೆಟ್ ಆಗ್ತಾರೆ ಅಂತ ನೀವು ಇನ್ನೊಂದು ಅಂಕಿಅಂಶಗಳನ್ನು ಗಮನಿಸಿದ್ರೆ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್ ಮೊದಲಾದ ಈ ಭಾರತದ ಈ ರಾಜ್ಯಗಳು ಏನಿವೆ, ಜಾರ್ಖಂಡ್ ಗಿರ್ಖಂಡ್ ಎಲ್ಲ ಬರ್ತವೆ, ಈ ರಾಜ್ಯಗಳಲ್ಲಿ ಅಕ್ಷರತೆಯ ಪ್ರಮಾಣ ಕಡಿಮೆ ಇದೆ. ಅಲ್ಲಿ ಹಿಂದೂಗಳಲ್ಲೇನೆ ಮಕ್ಕಳನ್ನು ಪಡೆಯುವ ಪ್ರಮಾಣ ಇದೆಯಲ್ಲ ಅದು ರಾಷ್ಟ್ರೀಯ ಸರಾಸರಿಗಿಂತ ಜಾಸ್ತಿ ಇದೆ. ಅಂದರೆ ಇದರ ಪರಿಣಾಮ ಬೀರೋದೇನಿದೆ ಅದು ಹಿಂದೂಗಳ ಮೇಲೆ ಕೂಡ. ಅರ್ಥ ಆಯ್ತಾ? ಅಂದರೆ ಯೋಗಿಯವರ ಈ ಹೊಸ ಕಾನೂನು ಅವರು ಯಾವ ಉದ್ದೇಶದಿಂದ ತರ್ತಿದ್ದಾರೋ ಆ ಉದ್ದೇಶವನ್ನು ಈಡೇರಿಸಲಾರದು ಅನ್ನೋದು ಭಾಳ ಸ್ಪಷ್ಟವಾದ್ದು. ಹಾಗಿದ್ರೆ ಏನಾಗಬಹುದು ಅಂತ ನಾನು ಎಲ್ಲವನ್ನು ಬಿಟ್ಟು ನಾನು ಇದನ್ನು ಇನ್ನೊಂದು ದೃಷ್ಟಿಯನ್ನು ಶ್ರೀಮಂತರು ಹಾಗೆಯೇ ಬಡವರು, ಮಧ್ಯಮ ವರ್ಗದ ಜನ, ಈ ಸಮುದಾಯಗಳ ಮೇಲೆ ಯಾವ್ಯಾವ ಪರಿಣಾಮವನ್ನು ಬೀಳುತ್ತೆ ಅಂತ. ಈ ಸಮಾಜದಲ್ಲಿ ಕೆಳ ಹಂತದಲ್ಲಿರುವ ಜನ ಇರ್ತಾರಲ್ಲ, ನಾನು ರಾಷ್ಟ್ರೀಯ ಸರಾಸರಿಯನ್ನು ಹೇಳಿದೆ, ಅದ್ರ ಜೊತೆ ಮುಸ್ಲಿಮರೇ ಅತಿ ಹೆಚ್ಚಿರುವಂಥ ರಾಜ್ಯಗಳಲ್ಲಿ ಹೇಗೆ ಈ ಪ್ರಮಾಣ, ಒಂದು ಹೆಣ್ಣು ಮಗು ಒಂದು ಹೆಂಗಸು ಪಡೆಯುವ ಮಕ್ಕಳ ಪ್ರಮಾಣ ಸರಾಸರಿ ಎಷ್ಟಿದೆ ಅನ್ನೋದು ಹೇಳಿದೆ. ಈಗ ಇದನ್ನು ಇನ್ನೊಂದು ರೀತಿಯನ್ನು ನಾವು ಗಮನಿಸ್ಬೋದು. ಅದು ಯಾವುದು ಅಂತಂದರೆ ಬಹಳ ಮುಖ್ಯವಾಗಿ ಬಡವರಿರ್ತಾರಲ್ಲ, ಬಹಳ ಬಡತನ ರೇಖೆಗಿಂತ ಕೆಳಗಿರುವವರು ಇರ್ತಾರೆ, ಅವರಿಗೆ ಕೆಲವೊಮ್ಮೆ ಅತಿ ಹೆಚ್ಚು ಮಕ್ಕಳಿರ್ತಾರೆ. ಒಂದು, ಅವರು ಮನೆಯಲ್ಲಿ ಮಕ್ಕಳು ಜಾಸ್ತಿ ಇದ್ದರೆ ಆ ಮಕ್ಕಳನ್ನು ನೀವು ಉದ್ಯೋಗಕ್ಕೆ ಕಳಿಸಬಹುದು ಮತ್ತು ಅದು ಇಡೀ ಕುಟುಂಬದ ವರಮಾನವನ್ನು ಹೆಚ್ಚಾಗುವಂತೆ ಮಾಡುತ್ತೆ ಅಂತ. ಸೊ ಆ ಕಾರಣಕ್ಕೆ ಬಡವರಿಗೆ ಮಕ್ಕಳು ಜಾಸ್ತಿ ಇರ್ತಾರೆ. ಅದು ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿಲ್ಲ. ಬಡವರಿಗೆ ಯಾಕೆ ಮಕ್ಕಳು ಜಾಸ್ತಿ ಇರ್ತಾರೆ ಅಂದರೆ, ಒಂದು, ಅವರಿಗೆ ಅದೊಂದು ರೀತಿಯ ಮನೋರಂಜನೆ ಇದ್ದರೂ ಇರ್ಬೋದೇನು. 2, ಮನೆಯಲ್ಲಿ 4 ಮಕ್ಕಳಿದ್ದರೆ ಅವರು 4 ಕಡೆ ಕೂಲಿಗೆ ಹೋದರೆ 4 ವರಮಾನಗಳು ಬರ್ತವೆ ಅಂತ, ಕುಟುಂಬ ನಡೆಸ್ಬೋದು ಅಂತ. ಸೊ ಇದು ಹಿಂದೂಗಳಲ್ಲಿ, ಎಸ್ಪೆಷಲಿ ನೀವು ದಲಿತರಲ್ಲಿರ್ಬೋದು, ಹಿಂದುಳಿದ ವರ್ಗದವರು, ಬಡವರು ಎಲ್ಲರೂ ಕೂಡ ಅಷ್ಟೇ, ಎಲ್ಲ ಜಾತಿಯ ಬಡವರಲ್ಲಿ ಕೂಡ ಮಕ್ಕಳು ಜಾಸ್ತಿ ಇರ್ತಾರೆ ಅನ್ನೋದು ಈಗಾಗಲೇ ಪ್ರೂವ್ ಮಾಡಿದೆ. ಇವರು ಈಗ ಇದರ ಏನಿದೆ
ಮೋದಿಯವರ ಕಾನೂನು ಇವರ ಮೇಲೆ, ಮೋದಿ ಅಂತೀನಿ, ಯೋಗಿ ಇಬ್ಬರು ಒಂದೇ, ಏನಂತ ವ್ಯತ್ಯಾಸ ಇಲ್ಲ. ಯೋಗಿಯವರ ಕಾನೂನು ಇದರ ಮೇಲೆ ಪರಿಣಾಮ ಬೀರುತ್ತೆ. ಅದರಿಂದ ಒಟ್ಟಾರೆಯಾಗಿ ನೀವು 85% ನೀವೇನು ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಇದರ ಪರಿಣಾಮ ಪ್ರತಿಶತ 85ರಷ್ಟಿರುವ ಸಮುದಾಯದ ಮೇಲೆ ಜಾಸ್ತಿ ಆಗುತ್ತೋ ಅಥವಾ ಪ್ರತಿಶತ 15ರಲ್ಲಿದ್ದಷ್ಟು ಮೇಲೆ ಜಾಸ್ತಿ ಆಗುತ್ತೋ ಯೋಚನೆ ಮಾಡಿ. ಇವರು ಯಾವ ದುರುದ್ದೇಶದಿಂದ ಮಾಡೋದಕ್ಕೆ ಹೊರಟ್ರಲ್ಲ ಅದು ಬೂಮ್ರ್ಯಾಂಗ್ ಆಗುತ್ತೆ ಮತ್ತು ಅದು ಪ್ರತಿಶತ 85ರಷ್ಟಿರುವ ಹಿಂದೂಗಳ ಮೇಲೇ ಇದ್ರ ಪರಿಣಾಮ ಜಾಸ್ತಿ. ಯಾಕಂದರೆ 85% ಜನರಿರುವವರು ಎರಡೆರಡು ಮಕ್ಕಳು ಪಡೆದರೆ ಅವರ ಸಂಖ್ಯೆ ಎಷ್ಟು ಕಡಿಮೆ ಆಗುತ್ತೆ. 15% ಅಷ್ಟಿರುವ ಜನ ಅವರು ಎರಡೆರಡು ಮಕ್ಕಳು ಪಡೆದರೆ ಅದು ಎಷ್ಟಾಗುತ್ತೆ. ಅಂದರೆ ಒಟ್ಟಾರೆ ಭಾರತದ ಜನಸಂಖ್ಯೆಯಲ್ಲಿ ಹಿಂದೂಗಳ ಏನಿದ್ದಾರೆ, ಇವರು ಹಿಂದೂಗಳಿಗೆ ಏನೋ ಮಹಾನ್ ಉಪಕಾರ ಮಾಡ್ತೀವಿ, ನಾವು ಮುಸ್ಲಿಮರಿಗೆ ಟಾರ್ಗೆಟ್ ಮಾಡಿಬಿಟ್ಟು ಏನೇನೋ ಮಾಡಿಬಿಡ್ತೀವಿ ಅಂತ ಹುಚ್ಚುತನ ಆಗಲ್ಲ. ಇದರಿಂದ ಪರಿಣಾಮ ಆಗುವುದು ಹಿಂದೂಗಳ ಮೇಲೆ ಮತ್ತು ಹಿಂದೂಗಳ ಒಟ್ಟಾರೆ ಜನಸಂಖ್ಯೆ ಇದೆ ನೋಡಿ, ಆ ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಅಂತ. ಇದು ಯೋಗಿಗೆ ಅರ್ಥ ಆಗಿಲ್ಲ. ಅಂದರೆ ಇಂಡೈರೆಕ್ಟ್ಲಿ ಇಟ್ ವಿಲ್ ಬೂಮ್ರ್ಯಾಂಗ್, ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ಓವರ್ ಆಲ್ ಹಿಂದೂ ಪಾಪ್ಯುಲೇಷನ್ ಇನ್ ದಿಸ್ ಕಂಟ್ರಿ ಅಲ್ವಾ. ಒಂದು ಇನ್ನೊಂದು ಇದರದ್ದು ಕೊನೆಯದಾಗಿ ಭಾರತದ ಸಂವಿಧಾನ ಏನಿದೆ, ಸಂವಿಧಾನ ನಮಗೆ ಕೆಲವೊಂದು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ. ಆ ಹಕ್ಕುಗಳನ್ನು ನಿಯಂತ್ರಿಸುವ ಕೆಲಸ ಅಂತ ನಾನಿದು ನಂಬಿದ್ದೇನೆ. ನೀವು ನನಗೆ ಎಷ್ಟು ಮಕ್ಕಳು ಬೇಕು ಅನ್ನುವುದನ್ನು ಆಯಾಯ ಕುಟುಂಬಗಳು ತೀರ್ಮಾನ ತೆಗೆದುಕೋಬೇಕು ಹೊರತು ಸರ್ಕಾರದ ಕೆಲಸ ಅಲ್ಲ. ಇದು ಸರ್ವಾಧಿಕಾರಿ ಪ್ರಭುತ್ವ ಅಲ್ಲ, ಇದು ಭಾರತದ ಪ್ರಭುತ್ವ. ಇದು ನಮಗೆ ಸಂವಿಧಾನ ನಮಗೆ ಕೊಟ್ಟ ಹಕ್ಕು. ನನ್ನ ಕುಟುಂಬ ಹೇಗಿರಬೇಕು ಅನ್ನುವ ತೀರ್ಮಾನವನ್ನು ನಾನೇ ತೆಗೆದುಕೋಬೇಕು ಹೊರತು ಈ ತೀರ್ಮಾನವನ್ನು ತೆಗೆದುಕೊಳ್ಳುವ ಯಾವುದೇ ಹಕ್ಕು ಸರ್ಕಾರಕ್ಕಿಲ್ಲ ಅಂತ ನಾನು ನಂಬಿದ್ದೇನೆ. ಇದನ್ನು ಈ ಒಂದು ಯತ್ನವನ್ನು ಸಂಜಯ್ ಗಾಂಧಿ ಮಾಡಿದರು. ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ ಸಂಜಯ್ ಗಾಂಧಿಯವರು ಈ ಕುಟುಂಬ ನಿಯಂತ್ರಣಕ್ಕೆ ಇದೇ ರೀತಿಯ ಕಾನೂನನ್ನು ಮಾಡಿ ಅದು ಇಡೀ ಕಾಂಗ್ರೆಸ್ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ತು. ನಂತರ ಅದನ್ನು ಅದರಿಂದ ಹಿಂದ್ಗಡೆ ಆ ತೀರ್ಮಾನದಿಂದ ಅವರು ಹಿಂದೆ ಬಂದರು ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಆ ಇತಿಹಾಸ ಇದೆಯಲ್ಲ, ಆ ಇತಿಹಾಸ ಕೂಡ ಯೋಗಿ ಆದಿತ್ಯನಾಥ್ ಅವರಿಗೆ ಗೊತ್ತಿಲ್ಲ ಅಂತಲೇ ನಾನು ನಂಬಿದ್ದೀನಿ. ಅವ್ರಿಗೆ ಗೊತ್ತಿದ್ದರೆ ಇಂತಹ ಒಂದು ದುಸ್ಸಾಹಸಕ್ಕೆ ಅವರು ಕೈ ಹಾಕ್ತಿರಲಿಲ್ಲ. ಸೊ ಇದೊಂದು ದುಸ್ಸಾಹಸನೇ, ಅದರ ಜೊತೆಗೆ ಇದರ ಉದ್ದೇಶ ಅಪಾಯಕಾರಿಯಾದ ಉದ್ದೇಶ. ಸೊ ಆದ್ದರಿಂದ ಇದನ್ನು ತಿರಸ್ಕರಿಸಬೇಕು ಅಂತ. ಸೊ ದೇಶ ಜನಸಂಖ್ಯೆಯನ್ನು ನಿಯಂತ್ರಿಸಬೇಕು ಅನ್ನುವುದು ಸರಿ, ಆದರೆ ಯಾವುದೋ ಸಮುದಾಯವನ್ನು ಗಮನದಲ್ಲಿಟ್ಟು ನಾನು ಮಾಡ್ತೀನಿ ಅಂದರೆ ಅದು ಮೂರ್ಖತನದ ಪರಮಾವಧಿ ಅಂತ ನಾನು ಹೇಳಲೇಬೇಕು. ಯಾಕೆಂದರೆ ಅಂಕಿಅಂಶಗಳು ಪ್ರೂವ್ ಮಾಡೋದು ಏನು ಅಂದರೆ, ಒಟ್ಟಾರೆ ಮುಸ್ಲಿಂ ಪ್ರಾಬಲ್ಯ ಇರುವ ರಾಜ್ಯಗಳಲ್ಲಿ ಜನಸಂಖ್ಯೆ ನಿಯಂತ್ರಣದಲ್ಲಿದೆ. ಆದ್ದರಿಂದ ಈ ಯೋಗಿಯವರ ಹೊಸ ಕಾನೂನು ಇದೆಯಲ್ಲ, ಆ ಹೊಸ ಕಾನೂನು ಅದು ಬೇರೆ ರೀತಿಯ ಪರಿಣಾಮಗಳನ್ನು ಬೀರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.